ಆ ಥರದೊಂದು ಭಯ, ಸಣ್ಣ ಅಸಮಾಧಾನ ಇದೆ. ಆ್ಯಂಡ್ ಅದೆಲ್ಲದಕ್ಕೂ ನಾನೇ ಕಾರಣ. ಅದೇನು ನಾನು ಯಾರು ರಾಜೇಶ್ ನಟರಂಗ ಅವರಿಗೆ ಅನಿಶ್ಚಿತತೆನಾ? ನನಗಾಗಲ್ಲ, ನನಗೆ ಮನಾಟನಿ ಆಗೋದೇ ಇಲ್ಲ. ಹೀರೋ ಆಗಬೇಕು ಅಂತಾನೆ ಇತ್ತಾ? ನಾನು ನಾಟಕ ಮಾಡೋದೇ ಇಷ್ಟ ಆಯಿತು. ಅಂದರೆ ಒಂದು ಕಾಲದಲ್ಲಿ ಹೆಸರು ನಟನ ಹೆಸರು ನಮ್ಮನ್ನೆಲ್ಲ ಬ್ರ್ಯಾಂಡ್ ಮಾಡಿ ದಿಕ್ಕ ಬದುಕಿರೋದು. ನಾನು ಪಾಯ ಮಾಡಲ್ಲ, ಏನೂ ಮಾಡಲ್ಲ, ಎರಡೂ ಇಷ್ಟಪಡ್ತೀನಿ. ಬಟ್ ನಾಟಕ ಅಂತೂ ಮೋಸ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ನನಗೆ. ಒಂದು ವಿಷಯದ ಬಗ್ಗೆ ನಿಮಗೆ ತುಂಬ ಬೇಜಾರಿದೆ ಅಂತ ಕೇಳ್ಪಟ್ಟೆ ನಾನು. ನಿಮ್ಮನ್ನು ಮನೆಗೆ ಕರೆದಿದ್ರು, ಭೇಟಿ ಆಗೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಇದುವರೆಗೂ ನನಗೆ ಅರ್ಥ ಆಗಿಲ್ಲ. ಭಾಳ ಮಿಸ್ ಮಾಡ್ಕೋತೀನಿ. ಯಾಕೆ ಮೀಟ್ ಮಾಡಲಿಲ್ಲ ಅನ್ನೋದೇ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಪ್ರಾಯಶಃ ನನ್ನ ಸ್ವಂತ ತಾಯಿ ಸತ್ತ. ಆರತಿ ಇರ್ಬೋದು, ಜಯಂತಿ ಇರ್ಬೋದು, ಭಾರತಿ ಇರ್ಬೋದು, ಅನ್ನೋದು ನಂಗೆ ತುಂಬ ಸಟಲ್ಲಾಗಿ ಒಂದು ವಿಷಯನ ಹೇಳೋದು ತುಂಬ ಇಷ್ಟ ಆಗ್ತಿತ್ತು ನನಗೆ. ರಾಜ್ಕುಮಾರ್ ಎಲ್ಲ ಓಕೆ ಡೈಲಾಗ್ ಹೇಳ್ತಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಅನಂತ್ ನಾಗ್ ಅವ್ರ ಜೊತೆ ಒಂದು ಸೀನಲ್ಲಿ ನೀವು ಡೈಲಾಗ್ ಹೇಳದೆ ಕೂತಿದ್ರಂತೆ. ಅವತ್ತು ಸ್ಯಾಂಡಲ್ವುಡ್ ಕ್ರಶ್ ಯಾರು? ಕ್ರಶ್ ಆಗ್ತಾ ಇದ್ವಿ ಸ್ವಲ್ಪ. ಹೀರೋಯಿನ್ ಇಷ್ಟ ಆಗ್ತಿದ್ರು. ಯಶ್ ಅವ್ರದ್ದು ಅಕಸ್ಮಾತ್ 3 ಗಂಟೆ 4 ಗಂಟೆಗೆ ಏನೋ ಸೀನ್ ಮುಗಿದ್ರೆ ಆ ಜಾಗಕ್ಕೆ ಹೋಗ್ಬೇಕು ಅಂತಾನೆ ನನ್ನ ಸರಕ್ತಲೆ ತಿಂತಾರೆ. ನೀವು ಯಾಕೋ ಸಿಟ್ಟು ಮಾಡ್ಕೊಂಡು ದಪ್ಪ ಆಗಿದ್ರಂತಲ್ಲ, ಯಾಕೆ? ಆಕೆ ಹಿಟ್ಟಾದ ಕೂಡಲೇ ಅಯ್ಯೋ. ಚಿತ್ರರಂಗ ವಾಸ್ ತುಂಬ ರೀಮೇಕ್ಗಳು ನಡೀತಿತ್ತು, ಸ್ವಂತ ಸ್ಕ್ರಿಪ್ಟ್ಗಳು ಕಡಿಮೆ ಆಗ್ತಿತ್ತು. 2 ಸೆಕೆಂಡ್ ನೋಡ್ತಾರೆ, ನೆಕ್ಸ್ಟ್ ಏನಪ್ಪ ಹಿಂಗೆ ಅಂದರೆ